ಎಲ್ಲರಿಗೂ ನಮಸ್ಕಾರ. ಇನ್ಫೋಸಿಸ್ ಫೌಂಡೇಶನ್ ಭಾರತೀಯ ವಿದ್ಯಾಭವನ ಸಂಯುಕ್ತಾಶ್ರಯದಲ್ಲಿ ಪುಲಿಗೆರೆ ಉತ್ಸವ ಇಂದು 2ನೇ ದಿನ 8ನೇ ಆವೃತ್ತಿ ನಡೀತಾ ಇದೆ. ಬೆಳಗ್ಗೆ ಉದಯರಾಗದಲ್ಲಿ 2 ಕಾರ್ಯಕ್ರಮಗಳನ್ನು ನಾವು ವೀಕ್ಷಿಸಿದ್ದೀವಿ. ಈಗ ಸಂಜೆಯ ಮೊದಲ ಕಾರ್ಯಕ್ರಮ ಶ್ರೀಮತಿ ಅರ್ಚನಾ ಕಾಮತ್ ಮತ್ತು ತಂಡ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಈ ಶ್ರೇಷ್ಠ ಕಲಾವಿದೆ. ತಬಲಾ ಸಾಥ್ ಡಾಕ್ಟರ್ ಶ್ರೀಹರಿ ದಿಗ್ಗಾವಿ, ಹಾರ್ಮೋನಿಯಂನಲ್ಲಿ ಶ್ರೀ ಬಸವರಾಜ್ ಹಿರೇಮಠ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮವನ್ನು ಅವರು ಪ್ರಾರಂಭಿಸ್ತಾರೆ. ಕಾರ್ಯಕ್ರಮದಲ್ಲಿ ಅವರು ಹಾಡ್ತಕ್ಕಂಥ ಎಲ್ಲ ಕೃತಿಗಳ ರಾಗ ತಾಳ ರಚನೆಯನ್ನು ಅವರೇ ಹೇಳಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಈಗ ನಾವು ಅವರು ಕಾರ್ಯಕ್ರಮವನ್ನು ನೋಡೋಣ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಗುರುಗಳಾದ ಪಂಡಿತ್ ವಿನಾಯಕ್ ತೋರ್ವಿ ಆ್ಯಂಡ್ ವಿದೂಷಿ ಅಮೃತಾ ದೇಶಪಾಂಡೆ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮ ರಾಗ್ ಪುರ್ಯಾಧನಶ್ರೀಯಿಂದ ಪ್ರಾರಂಭ ಮಾಡ್ತೇನೆ. ಇದರಲ್ಲಿ ವಿಲಂಬಿತ್ ಬಂದಿಶ್ ಏಕ್ತಾಲಲ್ಲಿ ಬಲ್ಲ ಬಲ್ಲ ಜಾವು ಮೀತ್ ಮೋರೆ ತೋರೆ ಮತ್ತು ಮಧ್ಯಲೈ ಬಂದಿಶ್ ತೀನ್ತಾಲಲ್ಲಿ ಪಾಯಲಿಯಾ ಝನಕಾರ.
तो
का
पाछे पड़ने गोर ले चलो बने बल बल जा बल जाबो में
बल बल जाऊं मीत मोरे तोरे कारण बल जाऊं मीत मोरे तोरे कारण लोग बाबू रे बल बल जा बल बल जाऊं मीत मोरे तोरे कारण लोग बाबू रे बल 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 जा Maga ba ma da ba da ma ba ga ma re ga ma re ga ma re ga ja ga ma da ni 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 da 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 ba ga ni da ba da ma ba ga ma re sa ni re ga ma da ma da ni da ni re ni da ba ga ma re ga ga bal bal ja आ
बल पायल
ಪಾಯಲಿಯ ಜನಕಾರ ಪಾಯಲಿ ಪಾಯಲಿಯ ಜನಕಾರ ಮೋರೆ ಪಾಯಲಿಯ ಪಾಯಲಿ ಪಾಯಲಿಯ ಜನಕಾರ ಮೋರೆ ಪಾಯಲಿಯ ಪಾಯಲಿಯ ಜನಕಾರ ಮೋರೆ ಪಾಯಲಿಯ ಪಾಯಲಿಯ ಜನಕ ಜನನ ಜನನ ಪಾಯಲಿಯ ಜನಕ ಜನಕಾರ ಪಾಯಲಿಯ ಜನಕಾರ ಮೋರೆ पिया समझाओ समझत नाई समझत नाई पिया समझाओ समझत नाई पिया समझाओ समझत पिया समझाओ समझत नाई पिया समझाओ समझत नाई सास ननद मोरे देगी गारी सास ननद मोरे देगी गारी पायलिया जनकार मोरे पायलिया जन पायलिया जन पायलिया जनकार मोरे ಒಂದು ದೇವರ ನಾಮ ಹಾಡ್ತೇನೆ.
ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಭಾರತೀಯ ವಿದ್ಯಾಭವನ್ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಅವರಿಗೆ ಈ ಅವಕಾಶ ನನಗೆ ಮಾಡಿಕೊಟ್ಟದವರು, ನನಗೆ ತಬ್ಲಾ ಸಾಥ್ ನೀಡುವವರು ಶ್ರೀ ಹರಿ ದಿಗ್ಗಾವಿ ಅವರು ಮತ್ತು ಬಸು ಹೀರೋಮೆಟ್ ಅವರು ಹಾರ್ಮೋನಿಯಮಲ್ಲಿ. ಧನ್ಯವಾದಗಳು. ಧನ್ಯವಾದಗಳು ಅರ್ಚನಾ ಕಾಮತ್ ವಿದುಷಿ ಅವರಿಗೆ. ಅತ್ಯಂತ ವಿದ್ವತ್ಪೂರ್ಣವಾಗಿ, ಅತ್ಯಂತ ಸುಶ್ರಾವ್ಯವಾಗಿ, ಸೊಗಸಾಗಿ ಹಾಡಿದರ. ಬಹಳ ಚೆನ್ನಾಗಿತ್ತು. ಆದರೆ ಇಷ್ಟೇ ಗಾಯನ ನಮಗೆ ಸಾಲ್ತಾ ಇಲ್ಲ, ನಿಮಗಿನ್ನೂ ಹೆಚ್ಚು ಸಮಯ ಕೊಡಬೇಕು ಅಂತ ಅನ್ನಿಸ್ತಾ ಇದೆ, ಮತ್ತು ಪ್ರೇಕ್ಷಕರ ಅಪೇಕ್ಷೆ ಕೂಡ ಅದಾಗಿದೆ. ಆದರೆ ಮುಂದಿನ ಇನ್ನೂ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರೋ ಸಲುವಾಗಿ ನಾವು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈಗ ಕಲಾವಿದರನ್ನು ಸನ್ಮಾನ ಮಾಡೋದಕ್ಕೆ ವೇದಿಕೆ ಮೇಲೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಶ್ರೀಮತಿ ದಾಕ್ಷಾಯಿಣಿ ಹಿರೇಮಠ್, ಶ್ರೀ SF ಆದಿ ಶಿಕ್ಷಕರು, ಶ್ರೀ GB ಫಡ್ನವೀಸ್. ಈಗ ಮುಂದಿನ ಕಾರ್ಯಕ್ರಮ ಲಕ್ಷ್ಮೇಶ್ವರದ ಪ್ರತಿಭೆ ಶ್ರೀಮತಿ ವಿದುಷಿ ಇನ್ನೇನು ಕೆಲವೇ ದಿನಗಳಲ್ಲಿ, ತಿಂಗಳಲ್ಲೇ ಆಗ್ತಾ ಇದ್ದಾರೆ. ಅವರು ವಿದ್ವತ್ ಎಕ್ಸಾಮನ್ನು ತೊಗೊಂಡಿದ್ದೀನಿ ಅಂತ ಹೇಳಿದರು. ಭವ್ಯ ಕಟ್ಟಿ ಮತ್ತು ಅವರ ಶಿಷ್ಯ ವೃಂದದಿಂದ ಭರತನಾಟ್ಯ ಕಾರ್ಯಕ್ರಮ. ಅವರು ಸುಮಾರು 10 ವರ್ಷದಿಂದ ಈ ದೇವಾಲಯದ ಪ್ರಾಂಗಣದಲ್ಲಿ ನೃತ್ಯವನ್ನು ಕಲಿಸ್ತಾ ಇದ್ದಾರೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂತಾದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಈಗ ನಮ್ಮ ಭಾರತೀಯ ವಿದ್ಯಾಭವನ್ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರೋ ಪುಲಿಗೆರೆ ಫೆಸ್ಟಿವಲ್ನಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗೇನು ಪುರುಷ ಎಲ್ಲರಿಗೂ ಈಗ ಬಂದ ಕುಂತಿಲ್ಲ, ನಾಳೆ ಬೆಳಗ್ಗೆನೂ ಇದೇ ಥರ ನಾಳೆ ಒಂದು ದಿವಸ ಈ ಕಾರ್ಯಕ್ರಮಕ್ಕೆ ಈಗೇನು ಎಲ್ಲರೂ ಇಷ್ಟ ಜನಸಂಖ್ಯೆ ಕೊಡಿರಲ್ಲ, ಅವ್ರಿಗೆ ಒಂದು ಸ್ಕೋಪ್ ಕೊಟ್ಟೈತಿ. ಲಕ್ಷ್ಮೇಶ್ವರ ಜನಕ್ಕೆ ಎಲ್ಲರಿಗೂ ಇದಾಗ್ತದೆ ಅಂತೇಳಿ ಅದಕ್ಕೆ ನಾಳೆ ಒಂದು ದಿವಸ ಬೆಳಗ್ಗೆ ಇದೇ ನಮೂನಿ ಬರ್ಬೇಕಂತೇಳಿ ಎಲ್ಲರಿಗೂ ನಮ್ಮನ್ನು ನಮಸ್ಕಾರ ಹೇಳಿ ಎಲ್ಲರಿಗೂ ಅವ್ರಿಗೂ ಒಂದು ಸ್ಫೂರ್ತಿ ಕೊಟ್ಟಂಗೆ ಆಗತಿ. ನೀವು ದಯಮಾಡಿ ನಾಳೆ ಒಂದು ದಿವಸ ಬಂದ್ರೆ ಹೆಚ್ಚಿನ ಇದನ್ನು ಅವರು ವರ್ಷ ನಮ್ಮ ಸುಧಾಮೂರ್ತಿಯವರು ನೋಡ್ರಿ, ಇಲ್ಲಿಂದ ನಮಗೆ 5 ವರ್ಷದ ಪುಲಿಗೆರೆ ಉತ್ಸವಕ್ಕೆ ಯಾಕೆ ಇದನ್ನು ಮಾಡ್ಯಾರ ಅಂತಂದ್ರೆ ಅವರು ಎಲ್ಲ 5 ವರ್ಷಕ್ಕೊಮ್ಮೆ ಯಾಕೆ ಮಾಡ್ಬೇಕಂತಂದ್ರೆ ಎಲ್ಲ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮರನ್ನ ಕರ್ಸಾಕೆ ಒಂದು ದಾರಿ ಆಕತಿ ಅನ್ನೋದಕ್ಕೆ ಅವ್ರು 5 ವರ್ಷಕ್ಕೊಮ್ಮೆ ಇಟ್ಟಾರ. ಅವ್ರಿಗೆ ನಾವು ಇಂಥವೆಲ್ಲ ಕಾರ್ಯಕ್ರಮಕ್ಕೆ ಹಿಂಗೆ ಭಾಗವಹಿಸಿದ ಅವ್ರಿಗೂ ಒಂದು ಹುಮ್ಮಸ್ಸು ಬರ್ತೈತಿ, ನಮ್ಮ ಊರಿಗೂ ಒಂದು ಕೀರ್ತಿ ಬರ್ತೈತಿ. ಅದಕ್ಕೆ ಇದೇ ಥರ ಆಗಿ ನಾಳೆ ಬೆಳಗ್ಗೆ ಆಯ್ತು ಶನಿ ಮುಂದೆ ಬರ್ಬೇಕಂತೇಳಿ ಎಲ್ಲರಿಗೂ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ.
ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಗರಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಗರಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಗರಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಗರಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಗುಜಣಂ ತರಿತೈ ದಾ ಗುಜಣಂ ತರಿ ತತ ಗುಜಣಂ ತರಿ ತಕುಂ ತರಿ ಕುಕುಂ ತರಿ ತಜಂ ತತರಂ ತಜನುಂತ ಕೃತಗತ ಕೃತಗತಗರ್ಜಂ ತಜಂ ತತರಂ ತಜನುಂತ ಕೃತಗತ ಕೃತಗತಗರ್ಜಂ ತಜಂ ತತರಂ ತಜನುಂತ ಕೃತಗತ ಕೃತಗತಗರ್ಜಂ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ ಧನಿ ಸಾ ನಿದ ಪದ ಮಗರಿ ನಿರಿ ಸ ನಿರಿ ಗ ಮ ಗ ಮ ಪ
ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರ ತಾರನಾಯಕ ಶೇಖರ ಸ್ಮಿತಮುಖಿ ಬೀನವಕ್ಷೋರುಹ ಪಾಣಿಭ್ಯ ಅಲಿಪೂರ್ಣ ರತ್ನಚಷಕಂ ರಕ್ತೋದ್ಭಲಂ ಬಿಭ್ರತಿ ಸೌಮ್ಯ ಸೌಮ್ಯ ರತ್ನ ಘಟಸ್ಥ ರಕ್ತಚರಣ ಧ್ಯಾಯೇತ್ ಪರಾಮಂಬಿಕಾ ಧ್ಯಾಯೇತ್ ಪರಾಮಂಬಿಕಾ ಧ್ಯಾಯೇತ್ ಪರಾಮಂಬಿಕಾ ಅಂಬಿಕಾ ಅಂಬಿಕಾ ಅಂಬಾ ಶಾಂಭವಿ ಚಂದ್ರಮೌಳಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾ ಅಪರ್ಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾತ್ರಿ ನಯನಿ ಕಾತ್ಯಾಯನಿ ಭೈರವಿ ಕಾತ್ಯಾಯನಿ ಭೈರವಿ ಸಗನಿದ ಸಾನಿದ ಸಗನಿ ಸಾನಿದ ನಿ ಸಗಸ ಸಗಸಾನಿದ ಬನಿ ಸನ್ನಿದ ಪಗಗ ಪದ ನಿಜ ನಿ ಪದ ನಿ ಸಗ ಪಗ ಸಗ ಸನಿ ಸನ್ನಿದ ಪಗ ಸನಿ ನಿ ಗಸನಿದ ಗಚ್ಚಾನಿದ ಪದ ಸಗ ಪದ ಸಗ ಪದ ನಿ ಸಾ
देवता त्रिभुवनी आनंद सदायिनी अम्बा मोहिनी देवता त्रिभुवनी आनंद सदायिनी वाणी पल्लव वाणी वेणु मुरली गान प्रिय लोलिनी वाणी पल्लव वाणी वेणु मुरली गान प्रिय लोलिनी अम्बा मोहिनी देवता त्रिभुवनी आनंद सदायिनी वाणी पल्लव वाणी वेणु मुरली गान प्रिय लोलिनी तकिट झुम तकिट झुम तद्दित तकिट झुम तधी हेलतम तकिट झुम तकिट झुम तद्दित तकिट झुम तधी हेलतम तक तधी हेलतम तकिट झुम तकिट झुम तद्दित तकिट झुम तधी हेलतम तक तधी हेलतम तक दिक्कु तधी हेलतम अंबानूपुर रत्न कंगणधरी अंबानूपुर रत्न कंगणधरी केयूर हारावली अंबानूपुर रत्न कंगणधरी केयूर हारावली जाति चंपक वैजयंती लहरी ग्रैवेय कैराजिता जाति चंपक वैजयंती लहरी ग्रैवेय कैराजिता अंबानूपुर कंगणधरी केयूर हारावली जाति चंपक वैजयंती लहरी ग्रैवेय कैराजिता सनि प म पनि प म ग ग म रि स स नि स द नि स रि द नि प द नि प ग म ग नि रि स रि द नि प म ग म द नि सरि प ग ग म रि स नि रि स द द नि प म म नि प ग ग म रि स म रि स नि प रि स नि प म ग म द नि रि स वीणा वेणु विनोद मंडित कर धड़क कुतक तधिंगिण तुम तरि त झम तकिट तक ता दी गे ना तुम त धन त झम तकिट तक ता दी गे ना तुम त तरि त झम तकिट तक धन त झम तकिट तक तधिंगिण तुम तक तधिंगिण तुम तक दिक्कु तधिंगिण तुम वीणा वेणु विनोद मंडित कर वीरासन संस्थित वीणा वेणु विनोद मंडित कर वीरासन संस्थित चित्रूपी परदेवता भगवती श्रीराजराजेश्वरी चित्रूपी परदेवता भगवती राजराजेश्वरी वीणा वेणु विनोद मंडित वीरासन संस्थित चित्रूपी परदेवता
भगवती श्रीराजराजेश्वरी श्रीराजराजेश्वरी श्रीराजराजेश्वरी
ಪ್ರಣವಾಕಾರ ಸಿದ್ಧಿವಿನಾಯಕ. ರಾಗ ಶುದ್ಧ ಧನ್ಯಾಸಿ, ತಾಳ ಆದಿತಾಳ, ರಚನೆ ವಿದ್ವಾನ್ ಜಿ ಗುರುಮೂರ್ತಿ, ಸಂಗೀತ ಸಂಯೋಜನೆ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ. ಸಿದ್ಧಿವಿನಾಯಕ ಪ್ರಣವಾಕಾರ ಸಿದ್ಧಿವಿನಾಯಕ ಪ್ರಣವಾಕಾರ ಸಿದ್ಧಿವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡು ಪ್ರಣವಾಕಾರ ಸಿದ್ಧಿವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡು ಪ್ರಣವಾಕಾರ ಸಿದ್ಧಿವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡು ಪ್ರಣವಾಕಾರ ಸಿದ್ಧಿವಿನಾಯಕ. ಪಾವನ ಚರಿತ ಪಂಚವದನ ಪಾವನ ಚರಿತ ಪಂಚವದನ ಪಾವನ ಚರಿತ ಪಂಚವದನ ಪಾಲನೇತ್ರ ಪ್ರಿಯ ಪಾಹಿ ಗಜಾನನ ಪಾವನ ಚರಿತ ಪಂಚವದನ ಪಾಲನೇತ್ರ ಪ್ರಿಯ ಪಾಹಿ ಗಜಾನನ ಪ್ರಣವಾಕಾರ ಸಿದ್ಧಿವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡು ಪ್ರಣವಾಕಾರ ಸಿದ್ಧಿವಿನಾಯಕ. ಫಣೀಂದ್ರಭೂಷಿತ ಪಾಶಾಂಕುಶಧರ ಪ್ರಣತಾರ್ಥಿಹರನ ಪಾದಕೆ ನಮನ ಫಣೀಂದ್ರಭೂಷಿತ ಪಾಶಾಂಕುಶಧರ ಪ್ರಣತಾರ್ಥಿ ಹರನ ಪಾದಕೆ ನಮನ ಪರಿ ಪರಿ ವಿಧದರಿ ಪೂಜಿಪ ಭಕ್ತರ ಪರಿ ಪರಿ ವಿಧದರಿ ಪೂಜಿಪ ಭಕ್ತರ ಪಾಪವ ಪರಿಹರಿಸಿ ಪಾಲಿಸಿ ಕಾಯೋ ಪಾಪವ ಪರಿಹರಿಸಿ ಪಾಲಿಸಿ ಕಾಯೋ ಪ್ರಣವಾಕಾರ ಸಿದ್ಧಿವಿನಾಯಕ ಪಾರ್ವತಿ ತನಯ ಸಿದ್ಧಿಯ ನೀಡು ಪ್ರಣವಾಕಾರ ಸಿದ್ಧಿವಿನಾಯಕ ಸಿದ್ಧಿವಿನಾಯಕ ಸಿದ್ಧಿವಿನಾಯಕ
ತೋಂತದಾರ ತಾನಿ ತದಿರನ ತೋಂತದಾರ ತಾನಿ ತದಿರನ ದಿರನ ತರದನಿ 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 ತೋಂತದಾರ ತಾನಿ ತದಿರನ ತೋಂತದಾರ ತಾನಿ ತದಿರನ ದಿರನ ತರದನಿ 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 ತೋಂತದಾರ ತಾನಿ ತದಿರನ ದಿರನ
ತದಿರನ ಧಿರನ ತರದನಿ ತೋಂ ತರದಾನಿ ತದಿರನ ಧಿರನ ತರದನಿ ತೋಂ ತರದಾನಿ ತದಿರನ ತೋಂ ತದರ ತದರದಾನಿ ತೋಂ ತದರ ತದರದಾನಿ ದೇತ್ಲಾಂ 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 ಹರಿಗಿರಗ ದೇತ್ಲಾಂ 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 ಹರಿಗಿರಗ ತೋಂ ತದರದಾನಿ ತದಿರನ ಧಿರನ ತರದಾನಿ ತೋಂ ತದರದಾನಿ ತದಿರನ ಶ್ರೀಕರ ಕರುಣಾಕರ ವರ ಶ್ರೀಧರ ಮುನಿ ಜನ ವಂದಿತ ಶ್ರೀಕರಿ ವರದ ದುರಿತಗರ ಶ್ರೀ ಮನೋಹರ ಮಾಪಾಲಯ ಶ್ರೀಕರ ಕರುಣಾಕರ ವರ ಶ್ರೀಧರ ಮುನಿ ಜನ ವಂದಿತ ಶ್ರೀಕರಿ ವರದ ದುರಿತಗರ ಶ್ರೀ ಮನೋಹರ ಮಾಪಾಲಯ ತಾಂ ತಧಿಮಿ ಧಿಮಿ ತಜುಡು ತಜಂ ತಜಂ ಜಂ ತಗದಿಮಿ ತಗಣಕ ಜೋಡು ಗಮರಿ ಸನಿಪ ತಗಣಕ ಮಗಮ ತದಿಂಗಿಣ ತೊಂ ತೊಂ ತದಾರ ತಾನಿ ತದಿರನ ಧಿರನ ತರದನಿ ತೊಂ ತದಾರ ತಾನಿ ತದಿರನ ಧಿರನ ತರದನಿ ತೊಂ ತದಾರ ತಾನಿ ತದಿರನ ಧಿರನ ತರದನಿ ತೊಂ ತದಾರ ತಾನಿ ತದಿರನ भूमिमङ्गलं भूमिमङ्गलं उदकमङ्गलं उदकमङ्गलं अग्निमङ्गलं अग्निमङ्गलं वायुमङ्गलं वायुमङ्गलं गगनमङ्गलं गगनमङ्गलं सूर्यमङ्गलं सूर्यमङ्गलं चन्द्रमङ्गलं चन्द्रमङ्गलं जगन्मङ्गलं जगन्मङ्गलं जीवमङ्गलं जीवमङ्गलं देहमङ्गलं देहमङ्गलं मनोमङ्गलं मनोमङ्गलं आत्ममङ्गलं आत्ममङ्गलं सर्वमङ्गलं भवतु 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 सर्वमङ्गलं भवतु 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 सर्वमङ्गलं भवतु 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 ಬಹಳ ಸುಂದರವಾಗಿ ನೃತ್ಯ ಪ್ರದರ್ಶನವನ್ನು ನೀಡಿದ ಶ್ರೀಮತಿ ಭವ್ಯ ಕಟ್ಟಿ ಮತ್ತು ಅವರ ಶಿಷ್ಯರಿಗೆ ಧನ್ಯವಾದಗಳು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ನಿಮ್ಮ ತರಬೇತಿಯನ್ನು ಮಕ್ಕಳಿಗೆ ಕೊಡೋದನ್ನು ಮುಂದುವರಿಸಿ ನಾಡಿನ ಹೆಸರಾಂತ ಕಲಾವಿದರನ್ನು ನೀವು ತಯಾರು ಮಾಡಿ ನೀವು ಅಷ್ಟೇ ನಾಡಿನ ಶ್ರೇಷ್ಠ ಕಲಾವಿದೆಯಾಗಿ ಬೆಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಭಗವಂತ ಖಂಡಿತ ನಿಮಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ನೀವು ಖಂಡಿತ ಆ ಮಟ್ಟಕ್ಕೆ ಹೋಗ್ತೀರಾ. ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಗಣ್ಯರನ್ನು ನಾನು ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ. ಅವರಿಗೆ ಕಲಾವಿದರಿಗೆ ಸನ್ಮಾನ ಮಾಡೋದಕ್ಕೆ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅಶ್ವಿನಿ ಅಂಕಲ್ಕೋಟಿ ಅವರು ವೇದಿಕೆ ಮೇಲೆ ಬರಬೇಕಾಗಿ, ಬಸವರಾಜ್ ಬೊಮ್ಮನಹಳ್ಳಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ಪ್ರಾರ್ಥನೆ. ಒಂದು ಹೆಮ್ಮೆಯ ವಿಷಯವೇನೆಂದರೆ ನಮ್ಮಲ್ಲೇ ಸ್ಕೂಲ್ಗೆ ಶ್ರೀ ಬಸವರಾಜ್ ಬೊಮ್ಮನಹಳ್ಳಿ ಇವರ ನಮ್ಮೂರಿನ ಹೆಮ್ಮೆಯ ಮಗ. ಇವರು ಸದ್ಯ ಗದಗ ಜಿಲ್ಲಾ ಆಸ್ಪತ್ರೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ನಮ್ಮ ಸೋಮೇಶ್ವರ ಸೇವಾ ಟ್ರಸ್ಟ್ ಕಮಿಟಿಯಿಂದ ಅವರಿಗೆ
ಕಮಿಟಿಯ ವತಿಯಿಂದ ಅವರಿಗೆ ಸನ್ಮಾನಿಸುತ್ತೇವೆ. ಹಾಗಲ್ಲ ಇವತ್ತು ನೋಡಿರಿ, ಇವತ್ತು ನಮ್ಮ ಸುಧಾಮೂರ್ತಿಯವರು ಇಷ್ಟು ಪ್ರಮಾಣ ಇದು ಮಾಡಿದಾಗ ಭಾರತೀಯ ವಿದ್ಯಾಸಂಸ್ಥೆಯವರು ಹಿಂಗೆ ಬಂದಾಗ ಇಂಥ ಕಾರ್ಯಕ್ರಮಕ್ಕೆ ಇಂಥ ವ್ಯಕ್ತಿಗಳು ನಮಗೆ ಪರಿಚಯವಾಗ್ತಾರೆ, ಬಂದು ಹೋಗ್ತಿರ್ತಾರೆ. ಅದಕ್ಕೆ ಇದನ್ನು ಹೆಚ್ಚಿನ ಇದಕ್ಕೆ ನಮಗೆ ಊರಿಗೆ ಇವತ್ತು ಗೌರವ ತಂದಾಗ, ಯಾಕೆ ನಮ್ಮ ಊರಿನಾದಂಥ ಗುರುಗಳು ಇವ್ರ ಕೈಯಾಗಿ ಇಲ್ಲಿ ಇವ್ರ ತಂದೆಯವ್ರ ಕೈಯಾಗಿ ಕಲ್ತವ್ರು. ಜಗ್ಗ ಮಂದಿ ಇಲ್ಲಿ ಎಲ್ಲರೂ ಶಿಕ್ಷಕರು ಆತು ಹುಡುಗರಾತು ಕುಂತೀವಿ, ನಾವು ಅವ್ರ ಕೈಯಾಗಿ ಕಲ್ತವ್ರೆ. ಇವತ್ತು ಅವರು ನಮ್ಮ ಪ್ರತಿಮೆ ನೋಡಿ ಇಲ್ಲಿ ಬಂದು ಇವತ್ತು ಇದು ಮಾಡಿದ. ಇಲ್ಲೇ ನಮ್ಮ ಗದಗ ಜಿಲ್ಲಾ ಆಸ್ಪತ್ರೆಗೆ ಜಿಮ್ಸ್ ಅಂಥೇಳಿ ಅದರ ನಿರ್ದೇಶಕರದಾರ. ಮತ್ತು ಇವತ್ತು ಅವರು ಬಂದಿದ್ದಕ್ಕೂ ನಮ್ಮ ಲಕ್ಷ್ಮೇಶ್ವರದಿಂದ ಎಲ್ಲರಿಗೂ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಪುಲಗೇರಿ ಉತ್ಸವ ನಡೀತಾ ಇದೆ. ಇದು ಲಕ್ಷ್ಮೇಶ್ವರದ ಕುಂಭಮೇಳ ಅಂದರೆ ತಪ್ಪಾಗಲಾರದು. ಇಲ್ಲಿ ಎಲ್ಲ ಊರಿನ ಹಿರಿಯರು, ಯುವಕರು, ಮಾತೆಯರು, ಮಹಿಳೆಯರು, ವಿದ್ಯಾರ್ಥಿಗಳು ಎಲ್ಲರೂ ಇದ್ದೀವಿ. ಈ ಒಂದು ಸಮಾರಂಭವನ್ನು ಅಚ್ಚುಕಟ್ಟಾಗಿ ಯಾವುದೇ ಒಂದು ವ್ಯತ್ಯಾಸ ಬರದೇ ಎಲ್ಲ ಕಾರ್ಯಕ್ರಮಗಳು ಜರುಗಿವೆ. ಇದಕ್ಕೆ ಕಾರಣೀಭೂತರಾದಂಥ ಇನ್ಫೋಸಿಸ್ ಫೌಂಡೇಶನನ್ನು ಡಾಕ್ಟರ್ ಸುಧಾಮೂರ್ತಿ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಆಕಸ್ಮಿಕವಾಗಿ ಇಲ್ಲಿ ಬಂದಿದ್ದೆ. ನಾನು ಬಹಳಷ್ಟು ಜನಕ್ಕೆ ಪರಿಚಯ ಇಲ್ಲ. ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಲಾವಿದರೊಂದಿಗೆ ಈಗ ಒಂದು ಫೋಟೋ. ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನನ್ನ ಈ ಸಂತೋಷಕ್ಕೆ ಪಾರವೇ ಇಲ್ಲ. ಯಾಕೆಂದರೆ ಇಲ್ಲಿ ಸುಮಾರು ವರ್ಷಗಳಿಂದ ಕ್ಲಾಸನ್ನು ಮಾಡ್ತಾ ಇದ್ದೇನೆ. ಪ್ರತಿ ಪುಲಿಗೇರಿ ಉತ್ಸವದಲ್ಲಿ ಬರ್ತಾ ಇದ್ವಿ, ಅಂದರೆ ನೋಡ್ತಾ ಇದ್ವಿ. ಬೆಳಿಗ್ಗೆ ಫಸ್ಟು ಬಂದ ತಕ್ಷಣ ಆ ಬ್ಯಾನರ್ ನೋಡ್ತಾ ಇದ್ವಿ, ಯಾರಿದ್ದಾರೆ 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 ಅಂತ. ನಾನು ನನ್ನ ಮಕ್ಕಳಿಗೆ ಹೇಳೋದು, ಆ ಬ್ಯಾನರಲ್ಲಿ ಒಂದ್ಸಲ ಬರ್ಬೇಕು ಕಡೆ ನಾವೆಲ್ಲರೂ ಅಂತ ಹೇಳಿಬಿಟ್ಟು. ಇವತ್ತಿಗೆ ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಆಗ್ತದೆ. ಯಾಕೆ ನಮ್ಮ ಹೆಮ್ಮೆಯ ಪುಲಿಗೇರಿ. ಎಲ್ಲೆಲ್ಲೋ ಹೋಗ್ಬಿಟ್ಟು ಎಲ್ಲ ಕಡೆನೂ ಕಾರ್ಯಕ್ರಮ ಕೊಟ್ಟು ಬರ್ತೀವಿ. ಬಟ್ ಈ ಒಂದು ಸುಧಾಮನಿಂದ ನಮ್ಮ ಒಂದೇನಾಯಿತು, ಸೋಮೇಶ್ವರ ದೇವಾಲಯ ಎಷ್ಟೋ ಜೀರ್ಣೋದ್ಧಾರ ಆಯಿತು. ಅಲ್ಲಿಂದ ಎಷ್ಟೋ ಕಲೆಗಳು, ಎಷ್ಟೋ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರ ಮಟ್ಟದ ಕಲಾವಿದರು ಈ ವೇದಿಕೆ ಮೇಲೆ ಮಾಡಿ ಹೋಗಿದ್ದಾರೆ. ಅಂಥ ಒಂದು ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ ರೀ ಮೇಡಮ್. ನಾನು ಒಂದು ವಿಷಯ ಹೇಳ್ತೇನೆ. ಲಾಸ್ಟ್ ಇಯರ್ ಮೇಡಮ್ ನನಗೆ ಬೆಳಗ್ಗೆ ಭೇಟಿಯಾಗಿದ್ದರು. ರಾಜ್ನಾಯ್ಕ್ ಸರ್ ಕರ್ಕೊಂಬಂದು ಭೇಟಿ ಮಾಡಿಸಿದ್ರು. ಮೇಡಮ್, ಇವರು ನಮ್ಮ ಲಕ್ಷ್ಮೇಶ್ವರದಲ್ಲಿ ಭರತನಾಟ್ಯ ಹೇಳ್ತಾರೆ ಅಂತ. ಮಕ್ಕಳನ್ನ ನೋಡಿ ತುಂಬ ಖುಷಿಪಟ್ಟರು. ಲಾಸ್ಟ್ ಟೈಮು ಭೇಟಿಯಾಗಿದ್ರಲ್ಲ ಮಕ್ಕಳೇ, ಮ್ಯಾಮ್ ಬರ್ತಾರೆ ಅಂತ ನಾನು ಹೇಳಿದ್ದಕ್ಕೆ, ಮೇಡಮ್ಮ ನಾವು ಏನಂತೀವಿ ರೀ, ಮಾರ್ಗಲ್ ಅಂತೀವಿ, ಮೇಡಮ್ ಅವರು ಸುತ್ತು ಮುಕ್ತಾಯ ಅಂತಂದರು. ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತಂದರು. ಬಟ್ ಇವತ್ತಿಗೆ ಆ ಎರಡೂ ವಿಷಯಗಳ ನಾಲೆಜ್ ನನ್ನ ಮಕ್ಳಿಗೆ ಬಂದಿದೆ ಅಂತ ಹೇಳಿಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ರೀ ಮ್ಯಾಮ್. ನಾವು ಮಾರ್ಗಲ್ ಅಂದರೆ ಸುತ್ತು ಮುಕ್ತಾಯ ಅಂತ ಕೂಡ ಕರೀತಾರೆ. ಆ್ಯಂಡ್ ಶಿಖರ ಹಸ್ತ ಇವತ್ತಿಗೂ ಕೂಡ ಏನು ಮಾಡ್ತಾರೆ, ತಮ್ಮ ಸಪ್ಪಲ್ಲಿ ಮಾಡ್ತಾರೆ. ಮೊದಲು ಮಂಗಿಸ್ತಾ ಇದ್ರು. ಮೇಡಮ್ ಅಬ್ಸರ್ವ್ ಮಾಡಿದರು, ಹೇಳಿ ಮಕ್ಕಳ ಹಸ್ತಗಳನ್ನು ಎಲ್ಲ ಹೇಳ್ತಾ ಬಂದರು. ಶಿಖರ ಹಸ್ತ ಹಿಂಗೆ ಮಾಡೋ ಬದಲು ಹಿಂಗೆ ಮಾಡಿಬಿಟ್ರು. ಸೊ ಕರೆಕ್ಷನ್ ಹೇಳಿದರು ಮೇಡಮ್, ಯಾವಾಗಲೂ ಶಿಖರ ಹಸ್ತ ಶುಡ್ ಬಿ ಲೈಕ್ ದಿಸ್ ಅಂತ. ಇವತ್ತಿಗೂ ಕೂಡ ಶಿಖರ ಹಸ್ತದಲ್ಲಿ ಎಲ್ಲೋ ಮೇಡಮ್ ನೆನಪಿಗೆ ಬಂದು ಹೋಗ್ತಾರೆ. ಕಲಾವಿದರನ್ನು ನೋಡಬೇಕು, ಮಕ್ಕಳು ನೋಡ್ತಾ ಕಲಿಯೋದು ಭಾಳ ಇರ್ತೈತೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಲಕ್ಷ್ಮೇಶ್ವರದ ಎಲ್ಲ ಜನ ಬಳಗ ಈ ಕಲೆಯನ್ನು ಬೆಳೆಸಿ ಪ್ರೋತ್ಸಾಹಿಸಿ, ಹಂಪಿ ಉತ್ಸವ ಅನ್ನೋದು ಯಾವ ರೀತಿ ಚಿರಪರಿಚಿತನೋ, ಪುಲಿಗೇರಿ ಉತ್ಸವ ಅನ್ನೋದು ಕೂಡ ಅಷ್ಟು ಚಿರಪರಿಚಿತ ಆಗಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾನು ಸೋಮನಾಥ್ನಲ್ಲಿ ಕೇಳಿಕೊಂಡು ನನಗೊಂದೆರಡು ಮಾತನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದ. ಕಳೆದ ವರ್ಷ ನಾನು ಸೇಮ್ ಪುಲಿಗೆರೆ ಫೆಸ್ಟಿವಲ್ಗೆ ಬಂದಾಗ ಇಲ್ಲಿ ಬೆಳಗ್ಗೆ ಬಂದು ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ನೆಲ್ಲ ನೋಡ್ತಾ ಇದ್ದೆ. ಆವಾಗ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಏನು ಸೌಂಡ್ ಅಂತ ಅಂದ್ಬಿಟ್ಟು ನಾನು ಹೋಗಿ ನೋಡಿದರೆ ಗುಡಿ ಹಿಂಭಾಗದಲ್ಲಿ ಹೇಳ್ಕೊಡ್ತಾಯಿದ್ರು. ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಭರತನಾಟ್ಯ ಕಲಾವಿದೆ, ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೀನಿ. ಈಗ ನಾನು ಭಾರತೀಯ ವಿದ್ಯಾಭವನದಲ್ಲಿ ಇದ್ದು ಅನೇಕ ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ಈ ನಡುವೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳು ಮಾಡ್ತಾ ಇದ್ದಿದ್ದು ನೋಡಿದೆ. ಹಾಗಾಗಿ
ಡಾನ್ಸ್ ಮಾಡಬೇಕಾದ್ರೆ ಹೇಗೆ ನಾವು ಯಾವುದೇ ಒಂದು ಭಾಷೆ ಕಲಿಬೇಕಾದ್ರೆ ಕನ್ನಡದಲ್ಲಿ ವರ್ಣಮಾಲೆ ಇರ್ಬೋದು, ಇಂಗ್ಲೀಷ್ನಲ್ಲಿ ಆಲ್ಫಾಬೆಟಿಕ್ ಆಗಿರ್ಬೋದು, ABCD ಹೇಗೆ ಹೇಳ್ತೀವಿ, ಹಾಗೆ ಇದಕ್ಕೂ ಒಂದು ಕ್ರಮ ಇದೆ. ಎಲ್ಲ ಶಾಸ್ತ್ರೀಯ ನೃತ್ಯಗಳಿಗೂ ಕ್ರಮ ಇದೆ. ಫಸ್ಟ್ ಬೇಸಿಕ್ ಸ್ಟೆಪ್ಸ್ ಅಂತ ನೀವೇನು ಹೇಳ್ತೀರಿ, ಅದಕ್ಕೆ ನಾಟ್ಯದ ಭಾಷೆನಲ್ಲಿ ಅಡವು ಅಂತ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಹೆಸರಿದೆ. ಮತ್ತು ಎಲ್ಲ ಹಸ್ತ ಮುದ್ರೆಗಳಿದೆ. ಅದನ್ನು ಸ್ವಲ್ಪ ಬೇರೆ ಮಾಡಿದ್ರೂ ತಪ್ಪಾಗ್ಬಿಡುತ್ತೆ. ಇದು ಸಂಪೂರ್ಣ ಒಂದು ಭಾಷೆನೇ ಇದು. ರಾಗೆ ರೇ ಅಂತಂದ್ರೆ ಹೇಗೆ ತಪ್ಪಾಗುತ್ತೋ, ಊರು ಅಂದರೆ ರೂನೇ ಹೇಳಬೇಕು, ಊರೇ ಅಂತಂದರೆ ತಪ್ಪಾಗುತ್ತೆ ಹೇಗೆ, ಹಾಗೆಯೇ ಹಸ್ತಗಳ ವಿನಿಯೋಗದಲ್ಲೂ ಅನೇಕ ಸಣ್ಣ ಪುಟ್ಟ ದೋಷಗಳು ಇರುತ್ತೆ. ಚಿಕ್ಕಂದ್ರಲ್ಲಿ ಕಲಿಬೇಕಾದ್ರೆ ಎಲ್ಲ ಕಲಿತಾನೆ ಅದೆಲ್ಲ ಬರೋದು. ಹಾಗಾಗಿ ನೋಡಿದೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು, ಮಕ್ಕಳೂ ಸಹ ಚೆನ್ನಾಗಿ ಮಾಡ್ತಾಯಿದ್ರು. ನಂತರ ಭವ್ಯ ಅವರು ನಮ್ಮ ಆಫೀಸಿನ ಭಾರತೀಯ ವಿದ್ಯಾಭವನಕ್ಕೆ ಅವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ಕಳಿಸಿದ್ರು, ಬಯೋಡೇಟಾ ಎಲ್ಲ ಕಳಿಸಿದ್ರು. ಅಲ್ಲಿಯ ಎಲ್ಲ ಸಮಿತಿ ನಾವು ಕೂತ್ಕೊಂಡು ಅವ್ರಿಗೊಂದು ಅವಕಾಶ ಕೊಡಬೇಕಂತ ನಾನೇ ಪ್ರತ್ಯಕ್ಷ ನೋಡಿದ್ದೆ ಕಳೆದ ವರ್ಷ ಅವರು ಕಲಿಸ್ತಾ ಇದ್ದಿದ್ದನ್ನೆಲ್ಲ. ಹಾಗಾಗಿ ಈ ವರ್ಷ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಹಾಗೆ ಸ್ಥಳೀಯ ಪ್ರತಿಭೆಗಳು ಯಾರೇ ಇದ್ದರೂ ಅಥವಾ ಸುತ್ತಮುತ್ತ ಇರೋಂಥವ್ರು ಯಾರೇ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಪುಲಿಗೆರೆ ಒಂದೇ ಅಲ್ಲ, ನಾವು ಅನೇಕ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಹಾಗಾಗಿ ಅಂತಾರಾಜ್ಯ ಬೇರೆ ರಾಜ್ಯಗಳಿರ್ಬೋದು ಅಥವಾ ಹೊರದೇಶಕ್ಕೂ ಸಹ ನಮ್ಮ ಭಾರತೀಯ ವಿದ್ಯಾಭವನ ಇದೆ, ಅಲ್ಲಿಗೂ ಸಹ ನಾವು ಕಳಿಸ್ಕೊಡ್ತೀವಿ. ಹಾಗಾಗಿ ಯಾರು ಸುತ್ತಮುತ್ತ ಇಲ್ಲಿದ್ದಾರೆ ಅಥವಾ ನಿಮಗೆ ಗೊತ್ತಿರೋಂಥವ್ರು ಯಾರಿದ್ದಾರೆ ಅಂಥವರೆಲ್ಲರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು ವಿಷಯ, ಈ 3 ದಿನ ಏನು ಕಾರ್ಯಕ್ರಮ ನಡೀತಾ ಇದೆ ಪ್ರತಿಯೊಂದೂ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಲೈವ್ ಸ್ಟ್ರೀಮ್ ಮಾಡಬೇಕು ಅಂದರೆ ನೇರ ಪ್ರಸಾರ ಮಾಡಬೇಕು ಅಂತಲೇ ಇದ್ವಿ. ಆದರೆ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳು, ಅಕಸ್ಮಾತ್ ಒಂದು ಕಾರ್ಯಕ್ರಮದಿಂದ ಮತ್ತೊಂದು ಕಾರ್ಯಕ್ರಮ ಶುರು ಆಗೋ ಮಧ್ಯ ಗ್ಯಾಪ್ ಎಲ್ಲ ತೊಂದರೆ ಆಗಿಬಿಡುತ್ತೆ. ಎಲ್ಲೋ ಕೂತ್ಕೊಂಡು ನೋಡ್ತಿರೋರಿಗೆ ಯಾಕೆ ಸ್ಟೇಜ್ ಖಾಲಿ ಬಿಟ್ಟಿದ್ದಾರೆ, ಕೂಡಲೇ ಇನ್ನೊಂದು ಕಾರ್ಯಕ್ರಮ ಶುರು ಆಗಲಿಲ್ಲ ಅಂತೆಲ್ಲ. ಹಾಗಾಗಿ ನಾವು ರೆಕಾರ್ಡ್ ಮಾಡಿದ್ದೀವಿ. ಭಾರತೀಯ ವಿದ್ಯಾಭವನ್ BVB, ಭಾರತೀಯ ಮೊದಲನೇ ಅಕ್ಷರ B, ವಿದ್ಯಾ V, ಭವನ್ B ಮತ್ತು BVB ಬೆಂಗಳೂರು ಚಾನಲ್ ಅನ್ನೋದನ್ನು ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎಲ್ಲ ಕಾರ್ಯಕ್ರಮವೂ ಈಗ ಅಪ್ಲೋಡ್ ಆಗುತ್ತೆ. ಎಡಿಟ್ ಎಲ್ಲ ಆದ ನಂತರ ಅನೇಕ ದೊಡ್ಡ ಕಲಾವಿದರು ಈ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಎಲ್ಲ ಪ್ರೋಗ್ರಾಮನ್ನು ನೋಡೋ ಭಾಗ್ಯ ನಿಮಗೆ ಸಿಗುತ್ತೆ. ಖಂಡಿತ ನೋಡಿ, ಬೆಳೀರಿ, ಸಂತೋಷ ಪಡಿ, ಕಾರ್ಯಕ್ರಮಗಳನ್ನು ನೋಡಿ. BVB ಬೆಂಗಳೂರು ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಕಾರ್ಯಕ್ರಮಗಳು ಬೆಳಗಿನ ಸಂಜೆಯ ಎಲ್ಲ ಕಾರ್ಯಕ್ರಮಗಳು ಅಪ್ಲೋಡ್ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರೂ ನೋಡ್ಬೋದು. ಅಶ್ವಿನಿ ಅವರು 2 ಮಾತನ್ನು ಅವರ ಮಾಜಿ ಪುರಸಭಾ ಅಧ್ಯಕ್ಷರು ಅವರ 4 ನುಡಿಗಳನ್ನು ಹೇಳಬೇಕು. ಎಲ್ಲರಿಗೂ ನಮಸ್ಕಾರಗಳು. ಅಕ್ಕಿಯೊಳಗನ್ನವ ಮೊದಲಾರು ಕಂಡವರು, ಅಕ್ಕರ್ದ ಬರಹಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ತನ್ನಾದಿ ಬಂಧುಗಳು, ದಕ್ಕುವುದೇ ಜಸ ಮಂಕುತಿಮ್ಮ. DVG ಅವರ ಒಂದು ನುಡಿಯಂತೆ ಇವತ್ತು ನಾವು ಈ ನಮ್ಮ ಸೋಮೇಶ್ವರ ದೇವಸ್ಥಾನದೊಳಗೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಬೇಕಾದ್ರೆ ನಾವು ಸುಧಾಮೂರ್ತಿ ಅಮ್ಮನವ್ರನ್ನ ನೆನೆಯಲೇಬೇಕು. ಯಾಕಂದರೆ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಮೊದಲಿಗರನ್ನ ನೆನೆದಾಗ ಮಾತ್ರ ಏನಂದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಯಶಸ್ವಿ ಆಕೈತಂದು. ಹಂಗೆ ಸುಧಾಮೂರ್ತಿ ಅಮ್ಮನವ್ರನ್ನ ಇಲ್ಲಿ ಸ್ಮರಿಸ್ಕೊಳ್ಳಕ್ಕೆ ಬೇಕು. ಇವತ್ತು ನನ್ನೂರಿನ ನನ್ನ ಮಕ್ಕಳು ಇಷ್ಟು ಆಗಿ ಬೆಳೀತಾ ಇದ್ದಾರೆ ಅಂತಂದ್ರೆ ತಾಯಿ ಸುಧಾಮೂರ್ತಿಯವರ. ಯಾಕಂದರೆ ನಮ್ಮ ಪುಲಿಗೆರೆ ಉತ್ಸವ ಮೂಲಕ ಅವರೇನು ನಮ್ಮ ಒಂದು ಕಲಾವಿದರನ್ನ ಕರ್ಕೊಂಡು ಬಂದ್ರಲ್ಲ, ಅವಾಗಿಂದ ಮೇಡಮ್ ಹೇಳ್ತೀವಿ ನಿಮ್ಗೆ, ನಮ್ಮೂರೊಳಗೆ ಈ ಒಂದು ಸಾಂಪ್ರದಾಯಿಕ ನೃತ್ಯ ಕಲೆ ಹೆಚ್ಚು ಬೆಳವಣಿಗೆ ಆಗ್ತಾನೆ ಬಂತು. ಪ್ರತಿಯೊಂದು ಮನೆಯೊಳಗೆ ಇವತ್ತು ಹೇಳ್ತೀನಿ ನಾನು, ಪ್ರತಿಯೊಬ್ಬರು ಈ ಒಂದು ಭರತನಾಟ್ಯದ ಕಲಾವಿದರಂತೂ ಇದ್ದೇ ಇದ್ದಾರೆ. ಇವಾಗಲೂ ನಾವು ನಮ್ಮ ಊರಿನ ಹಿರಿಯರ ವತಿಯಿಂದ ಅವ್ರಿಗೆ ನಾವಾಗಲೂ ಈ ಒಂದು ಫೌಂಡೇಶನ್ಗೆ ನಾವು ಚಿರಋಣಿಯಾಗಿರ್ತೀವಿ. ಅದೇ ರೀತಿ ನಮ್ಮ ಈ ಒಂದು ಟ್ರಸ್ಟ್ನವರು ಎಲ್ಲರೂ ಕೂಡ ನಮ್ಗೆ ಈ ಮಕ್ಕಳಿಗಾತು ಎಲ್ಲರಿಗೂ ಒಂದು ಸತತವಾಗಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಬಂದಾದ್ರೆ. ಯಾಕಂದರೆ ಕೈ ಕೂಡಿದ್ರೆ ಚಪ್ಪಾಳೆ, ಹಂಗೆ ನಿಮ್ಮೊಡನೆ ನಮ್ಮ ಒಂದು ಟ್ರಸ್ಟ್ನವ್ರು ಇರ್ಬೋದು, ಎಲ್ಲರೂ ಕೂಡಿ ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗೈತಿ. ಇದೇ ರೀತಿ ಇದು ಮುಂದುವರಲಿ ಅಂಥೇಳಿ ನಾನು ಹೃದಯಪೂರ್ವಕವಾಗಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಧನ್ಯವಾದಗಳು. ಭಾರತೀಯ ವಿದ್ಯಾಭವನ್ ಇನ್ಫೋಸಿಸ್ ಫೌಂಡೇಶನ್ ಜೊತೆಗೂಡಿ ನಡೆಸ್ತಾ ಇರುವ ಈ ಪುಲಿಗೆರೆ ಫೆಸ್ಟಿವಲ್ ಇಂದಿಗೆ 2ನೇ ದಿನ.
ಈಗ ಈ ಸಂಜೆ ಈ ಕಾರ್ಯಕ್ರಮ ಸಂಪನ್ನವಾಗಿದೆ. ಮತ್ತೆ ನಾಳೆ ಬೆಳಗ್ಗೆ 6 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ ಮತ್ತು 7 ಗಂಟೆಗೆ ಮತ್ತೊಂದು ಕಾರ್ಯಕ್ರಮ ಇದೆ, ಉದಯ ರಾಗ. ನಾಳೆ ವೈಲಿನ್ ಪಿಟೀಲ್ ಅಂತ ಹೇಳ್ತೀವಿ, ಅದ್ರ ವಾದನ, ನಂತರ ಹಿಂದೂಸ್ತಾನಿ ಸಂಗೀತ ಗಾಯನ ಇದೆ. ನಂತರ ಮತ್ತೆ ಸಂಜೆ ಬೆಂಗಳೂರಿನಿಂದ ಮತ್ತು ಕಥಕ್ ಭರತನಾಟ್ಯ ಕಲಾವಿದರು ಆಗಮಿಸ್ತಾ ಇದ್ದಾರೆ, ಅವರ ನೃತ್ಯ ಪ್ರದರ್ಶನ ಇದೆ. ಮತ್ತೊಂದು ಭರತನಾಟ್ಯ ತಂಡದಿಂದ ನೃತ್ಯ ಪ್ರದರ್ಶನ ಇದೆ. ಅದಕ್ಕೆ ಮುಂಚೆ 2 ಹಿಂದೂಸ್ತಾನಿ ಸಂಗೀತ ಗಾಯನ ಇದೆ. ನಾಳೆನೂ ಸಹ ಹೀಗೆ ಎಲ್ಲರೂ ಬಂದು ಕಲಾವಿದರನ್ನು ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.